ನಮಸ್ಕಾರ, ನಾನು ವಿನೋದ ಪ್ರಭಾಕರ್. ದಾಂಪತ್ಯವೆಂಬುದು ಸುಮಧುರ ಅನುಭವ. ಒಬ್ಬರ ಮನದಲ್ಲಿ ಮತ್ತೊಬ್ಬರು ಪ್ರೀತಿಯ ಅರಮನೆ ಕಟ್ಟಿ ಸುಂದರ ಕನಸುಗಳೊಂದಿಗೆ ಬದುಕನ್ನು ನಡೆಸುವುದು. ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗಿ, ನಿನ್ನೊಳಿದೆ ನನ್ನ ಮನಸ್ಸು. ನಾವು ವಯಸ್ಸಿನಲ್ಲಿದ್ದಾಗ ಹಣ, ಅಧಿಕಾರ, ವಿದ್ಯೆ ಎಲ್ಲವೂ ಇರುತ್ತೆ. ದಿನಗಳು ಸವಿಯುತ್ತಾ ಹೋದಾಗೆ ವೃದ್ಧಾಪ್ಯವೆಂಬುದು ನಮ್ಮೊಳಗೆ ಬಂದಾಗ ನಮ್ಮೊಡನೆ ಯಾರಿರ್ತಾರೆ? ಹೆತ್ತು ಬೆಳೆಸಿದ, ಆಡಿಸಿದ ತಂದೆ ತಾಯಿಗಳ, ಸಂಬಂಧಿಕರ, ಅಥವಾ ನಾವೇ ಜನ್ಮ ಕೊಟ್ಟು ಬೆಳೆಸಿದ ಮಕ್ಕಳ? ಯಾರೂ ಇರಲ್ಲ. ಆದರೆ ನಮ್ಮ ಒಟ್ಟಿಗೆ ಇರುವಂಥ ಏಕೈಕ ಸಂಬಂಧ ಅಂದರೆ ಅದು ನನ್ನವನು ಅಥವಾ ನನ್ನವಳು. ದಾಂಪತ್ಯವೆಂದರೆ ಎರಡು ಜೀವಗಳ ಮಿಳಿತ, ಭಾವಗಳ ತುಡಿತ. ಸಂಗಾತಿ ಬದುಕಿಗೆ ಎಷ್ಟು ಮುಖ್ಯ ಎನ್ನುವ ವಿಚಾರದ ಬಗ್ಗೆ ಮಾತನಾಡಿದರೆ HR ಪ್ರಭಾಕರ್. ಸಗಮ ಪದ ಮಪ ಪಮ ಪದ ಮಪ ಗಮ ಗರಿಸನೆ ಸಗಮ ಪಮ ಪನಿ ಧನಿ ಪದ ಮಪ ಗಮ ಪನಿ ಸನಿ ದ ಪದ ಮಪ ಗಮ ಗರಿಸನೆ ಸಗಮ ಪ ಗ ಗ ರೆ ನೆ ಸಾ. ನಮಸ್ಕಾರ, ನಾನು HR ಪ್ರಭಾಕರ್. ಹವ್ಯಾಸವಾಗಿ ಶುರುವಾದ ಬರವಣಿಗೆ, ಮಾತು, ಕಾರ್ಯಕ್ರಮ ನಿರೂಪಣೆ, ಅಂಕಣ ಬರಹ ಮತ್ತು ಉಪನ್ಯಾಸಗಳು ನನ್ನ ಬದುಕನ್ನು ಮುದಗೊಳಿಸುತ್ತಿರುವುದು ಮಾತ್ರವಲ್ಲ, ಜೀವನೋತ್ಸಾಹವನ್ನು ಕೂಡ ಹೆಚ್ಚು ಮಾಡ್ತಾ ಇವೆ. ಬದುಕು ಹೀಗೆ ಇರಬೇಕು ಅಂತ ಯಾವತ್ತೂ ಬಯಸಿದೋನಲ್ಲ. ಆದರೆ ಬಂದ ಬದುಕನ್ನು ಬಂದಂತೆಯೇ ನಗುನಗುತ್ತಾ ಸ್ವೀಕರಿಸುವ ಪ್ರಯತ್ನವನ್ನು ಸದಾ ಜಾರಿಯಲ್ಲಿಟ್ಟಿದ್ದೇನೆ. ಹುಟ್ಟಿದ್ದು ಗೌರಿಬಿದನೂರು ತಾಲೂಕಿನ ಒಂದು ಪುಟ್ಟ ಹಳ್ಳಿ. ಬದುಕನ್ನು ಅರಸಿ ಬಂದದ್ದು ಬೆಂಗಳೂರೆಂಬ ಮಾಯಾನಗರಿಗೆ. ದೂರದರ್ಶನದಲ್ಲಿ ಸಾವಿರಾರು ಗಣ್ಯರನ್ನು ಸಂದರ್ಶಿಸಿದ, ತನ್ಮೂಲಕ ಜಗತ್ತಿನ ಅನೇಕ ಸಾಧಕರ ಜೊತೆ ಮುಕ್ತವಾಗಿ ಚಿಂತನ ಮಂಥನ ನಡೆಸಿದ ಅನುಭವ ಬದುಕನ್ನು ಪಕ್ವಗೊಳಿಸುತ್ತಿದೆ. ಪ್ರಸಿದ್ಧ ದಿನಪತ್ರಿಕೆಯಲ್ಲಿ ಬರೆಯುತ್ತಿರುವ ನನ್ನ ಅಂಕಣ ಅನೇಕರಿಗೆ ಸ್ಫೂರ್ತಿಯ ಸೆಲೆಯಾಗಿರುವುದು ನನ್ನ ಖುಷಿಯನ್ನು ಇಮ್ಮಡಿಸುತ್ತಿದೆ. ಇದಿಷ್ಟು ನನ್ನ ಪ್ರೊಫೈಲು. ಸಗಮ ಪ ನೀದ ಮ ಪ ಗ ಗ ರೆ ಸ. ಲೈಫಲ್ಲಿ ನಮ್ಮ ಓದು, ಹಿನ್ನೆಲೆ, ಬ್ಯಾಂಕ್ ಬ್ಯಾಲೆನ್ಸು, ನಾವು ನಿರ್ವಹಿಸುವ ಪೋಸ್ಟು, ನಮ್ಮ ಸಂಬಂಧಗಳು, ಕುಟುಂಬ, ಮನೆ, ಮಕ್ಕಳು, ಆಸ್ತಿ ಪಾಸ್ತಿ, ಹೀಗೆ ನಮ್ಮದು ಅಂತ ಇರುವ ಪುಟ್ಟ ಪ್ರಪಂಚದಲ್ಲಿ ಯಾವುದರಲ್ಲಿ ಅತೃಪ್ತಿ, ಅಸಂತೋಷ, ಅಸಹನೆ ಇದ್ದರೂ ಸರಿ, ಬದುಕು ರೌರವ ನರಕವಾಗಿಬಿಡುತ್ತೆ. ಕೆಲವೊಮ್ಮೆ ಕೇವಲ ನಮ್ಮ ಈಗೋ ಅಥವಾ ಅಹಂ ಹೇಗೆ ನಮಗೆ ಪೆಟ್ಟು ಕೊಡುತ್ತೆ ಅಂದರೆ ಮುಟ್ಟಿ ನೋಡ್ಕೊಳ್ಳೋ ಹಾಗೆ. ಅದರಲ್ಲೂ ದಾಂಪತ್ಯ ಅನ್ನೋ ವಿಚಾರದಲ್ಲಿ ಈಗೋ ಬಂದರೆ ಫಿನಿಶ್. ಬದುಕಿನ ಪ್ರತಿ ಕ್ಷಣವೂ ಅದು ಮಗ್ಗುಲ ಮುಳ್ಳು. ಬದುಕಿನ ಪ್ರತಿ ಸಾಧನೆಗೂ ಸೋಪಾನವಾದ ಮನುಷ್ಯನ ಅನೇಕ ಬದಲಾವಣೆಗಳಿಗೆ ಕಾರಣವಾಗುವ ದಾಂಪತ್ಯವೆಂಬ ರಥ ಗಂಡು ಮತ್ತು ಹೆಣ್ಣಿನ ವಿಚಾರದಲ್ಲಿ ಸದಾ ಚಲಿಸುತ್ತಲೇ ಇರಬೇಕು. ಅದು ಚಲಿಸಲು ಮನಸ್ಸೆಂಬ ರಸ್ತೆ ಸರಿ ಇರಬೇಕು. ಪ್ರೀತಿ ಎಂಬ ಕಡಾಣಿ ಗಟ್ಟಿಯಾಗಿರಬೇಕು. ತುಂಬ ಮನೆಗಳಲ್ಲಿ ಮದುವೆ ಅನ್ನೋದು ಒಂದು ಸಂಭ್ರಮವಾದರೆ
ಕೆಲವು ಮನೆಗಳಲ್ಲಿ ಅದೊಂದು ನೆನಪಿಸಿಕೊಳ್ಳಲೂ ಆಗದಂತಹ ಘಟನೆ ಕಣ್ರಿ. ಸುಖ ಸುಮ್ಮನೆ ಮದುವೆ ಎನ್ನುವುದನ್ನೇ ದ್ವೇಷಿಸುವ ಹೆಣ್ಣು ಮಕ್ಕಳು, ಮದುವೆ ಎಂದರೆ ಶಾಕ್ ಆಗುವ ಗಂಡಸರು ನಮ್ಮ ನಡುವೆ ಇದ್ದಾರೆ. ಅದಕ್ಕೆ ಕಾರಣ ಹೇಳ ಹೆಸರಿಲ್ಲದಂತೆ ದಾಂಪತ್ಯದ ಬದುಕಿನಿಂದ ಎದ್ದು ಹೋದ ತನ್ನ ಲೈಫ್ ಪಾರ್ಟ್ನರ್. ಎಲ್ಲಿ ಪ್ರೀತಿ ಇರುತ್ತೋ ಅಲ್ಲಿ ಸುಖವಿರುತ್ತೆ, ಎಲ್ಲಿ ನೋವಿರುತ್ತೋ ಅಲ್ಲಿ ನಲಿವಿಗೆ ಜಾಗವೇ ಇಲ್ಲ. ಮದುವೆ ಅಂತ ಬಂದಾಗ ತುಂಬ ಮನೆಗಳಲ್ಲಿ ತಂದೆ ತಾಯಿಗಳು ಹೇಗಾದರೂ ಸರಿ ಒಬ್ಬ ಅನುಕೂಲಸ್ಥನಿಗೆ ಮದುವೆ ಮಾಡಿಕೊಟ್ಟು ಬಿಟ್ರೆ ಸಾಕು, ಹೇಗೋ ಜೀವನದಲ್ಲಿ ನಾವು ಗೆದ್ದಂತೆ ಅನ್ನೋ ಕಾಲ ಒಂದಿತ್ತು. ಬಟ್ ಇವತ್ತು ಹಾಗಿಲ್ಲ. ತನ್ನ ಲೈಫ್ ಪಾರ್ಟ್ನರನ್ನು ತಾನೇ ಹುಡುಕಿಕೊಳ್ಳುವ ಹುಡುಗಿ, ಇಷ್ಟಪಟ್ಟಿದ್ದೇನೆ ಅವಳನ್ನೇ ಮದುವೆಯಾಗ್ತೇನೆ ಅಂತ ಹಠ ಮಾಡೋ ಹುಡುಗ, ಯಾರು ಒಪ್ಪದಿದ್ದರೂ ಸರಿ ತನ್ನ ಪಾಡಿಗೆ ತಾನು ತನ್ನೊಲವಿನ ಹುಡುಗಿಯನ್ನ ಮದುವೆಯಾಗಿ ಒಂದು ಮನೆ ಹಿಡಿದು ಸಂಸಾರವನ್ನು ಶುರು ಮಾಡಿಬಿಡ್ತಾನೆ. ಬದುಕೆಂದರೆ ಬರೀ ಪ್ರೀತಿಯ ಸೋಪಾನವಾ? ಮದುವೆ ಎಂದರೆ ಕೇವಲ ಎರಡು ಜೀವಗಳು ಒಂದಾಗುವಿಕೆಯ? ನೋವೇ, ಅಷ್ಟು ಮಾತ್ರವಲ್ಲ. ದಾಂಪತ್ಯವೆಂದರೆ ಅದು ಕೇವಲ ದಾಂಪತ್ಯವಲ್ಲ, ಅದು ಸವಾಲುಗಳ ಸಂಕೋಲೆಯೂ ಹೌದು, ಮಧುರ ಭಾವದ ರಸಸ್ವಾದವೂ ಹೌದು. ಒಂದು ನಿರ್ದಿಷ್ಟ ಸಮತೋಲನವಿಲ್ಲದಿದ್ದರೆ ಯಾವ ದಾಂಪತ್ಯವೂ ಮುನ್ನಡೆಯದು. ಇದಕ್ಕೆ ಬೇಕಿರೋದು ನಿಷ್ಕಲ್ಮಶವಾದ ಪ್ರೀತಿ, ಪರಿಶುದ್ಧ ಪೊಸೆಸಿವ್ನೆಸ್, ಒಂದಷ್ಟು ಸ್ವಾರ್ಥ, ಜೊತೆಗೊಂದಿಷ್ಟು ತ್ಯಾಗ. ದಾಂಪತ್ಯವೆಂದರೆ ಅದು ಮಲ್ಲಿಗೆಯ ಮೊಗ್ಗು, ಅರಳಿ ನಿಂತರೆ ಆನಂದದ ಘಮ, ಇಲ್ಲವಾದರೆ ಮುದುಡಿ ಹೋಗುವ ಆತಂಕ. ಸತಿಪತಿಗಳೊಂದಾದ ಭಕ್ತಿ ಹಿತವಪ್ಪುದು ಶಿವಂಗೆ, ಸತಿಪತಿಗಳೊಂದಾಗದ ಭಕ್ತಿ ಅಮೃತದೋಳ್ ವಿಷ ಬೆರೆಸಿದಂತೆ ಕಾಣ. ರಾಮನಾಥ. ಪ್ರೀತಿ ಅನ್ನೋದೇ ಹಾಗೆ, ಎರಡು ಮನಸ್ಸುಗಳ ನಡುವಿನ ಮಧುರ ಸೇತುವೆ, ಆಹ್ಲಾದತೆಯ ಸಿಂಚನ, ಮನಸ್ಸುಗಳ ನಡುವಿನ ಪಿಸು ಮಾತುಗಳ ಹೂರಣ. ಬದುಕಿನ ಎಲ್ಲ ದುಃಖಗಳನ್ನು ಮರೆಸುವ ಶಕ್ತಿ ಹೆಂಡತಿಯ ಒಂದು ಕಿರುನಗೆಗೆ ಇದೆ. ಎಲ್ಲ ಭಯಗಳನ್ನು ನಿವಾರಿಸುವ ಧೈರ್ಯ ಗಂಡನ ಒಂದು ಬಿಸಿ ಎಪ್ಪುಗೆಗೆ ಇದೆ. ಅನೇಕ ಹೆಣ್ಮಕ್ಕಳಿಗೆ ಅಪ್ಪ ಮೊದಲ ಹೀರೋ, ಆದರೆ ಗಂಡ ಸೂಪರ್ಮ್ಯಾನ್. ಹೌದು, ಇದು ಹೆಣ್ಣು ಮಕ್ಕಳ ನಿಜವಾದ ಆಸ್ತಿ. ತನ್ನ ಗಂಡ ತನ್ಮುಂದೆ ಸುಖವಾಗಿ ಸಂತೋಷವಾಗಿದ್ದಾನೆ ಅಂದುಬಿಟ್ರೆ ಸಾಕು, ಉಳಿದಿದ್ದೆಲ್ಲವೂ ಗೌಣ. ಅವಳಿಗೆ ಬೇಕಿರೋದು ತನ್ನ ಜೀವದ ಗೆಳೆಯನ ಕ್ಷೇಮ, ಸುಖ ಮತ್ತು ಖುಷಿ. ಇನ್ನು ಗಂಡಸಿನ ವಿಷಯಕ್ಕೆ ಬಂದರೂ ಇದೇ ಉತ್ತರ. ತನಗೆ ಏನಾದರೂ ತಡೆದುಕೊಳ್ಳಬಲ್ಲೆ, ಆದರೆ ತನ್ನ ಪ್ರೀತಿಯ ಮಡದಿ ಕಣ್ಣೀರಾದರೆ, ದುಃಖಿಸಿದರೆ ಜಗತ್ತೇ ಕುಸಿದಂತೆ ನೋವನ್ನು ಅನುಭವಿಸ್ತಾನೆ. ಮೊದಲು ನನ್ನವಳಿಗೆ ಧೈರ್ಯ ತುಂಬುವ, ತನ್ಮೂಲಕ ಡೋಂಟ್ ವರಿ ನಾನಿದ್ದೇನೆ ಅಂತ ಪದೇ ಪದೇ ತಿಳಿ ಹೇಳುವ ಪ್ರಯತ್ನವನ್ನು ಮಾಡ್ತಾನೆ. ಇದಲ್ಲವೇ ನಿಜವಾದ ಪ್ರೀತಿ? ಇದಲ್ಲವೇ ದಾಂಪತ್ಯವೆಂಬ ಪವಿತ್ರ ಸಂಬಂಧದ ಶಕ್ತಿ? ತುಂಬ ಜನ ಹೆಣ್ಣುಮಕ್ಕಳಿಗೆ ಮದುವೆಯಾಗಿ ಗಂಡನ ಮನೆಗೆ ಬರುವವರೆಗೂ ಕೂಡ ಹೊರ ಜಗತ್ತಿನ ಪರಿಚಯ ಇರೋದೇ ಇಲ್ಲ. ಹೆಣ್ತನದ ಬಗ್ಗೆ ಅರಿವಿರೋದಿಲ್ಲ. ಅಮ್ಮ ಒಂದು ಹಂತದವರೆಗೆ ಮಾತ್ರ ಮಗಳಿಗೆ ಹೇಳ್ಕೊಡ್ಲಿಕ್ಕೆ ಸಾಧ್ಯ. ಉಳಿದದ್ದೆಲ್ಲ ಕಲಿಯೋದು ಗಂಡನಿಂದ, ಅತ್ತೆ ಮನೆಯಿಂದ, ಸಮಾಜದಿಂದ ಮತ್ತು ಜೀವನಾನುಭವಗಳಿಂದ.
ಪ್ರತಿಯೊಬ್ಬ ಗಂಡನೂ ಕೂಡ ತನ್ನ ಹೆಂಡತಿಯ ಬಗ್ಗೆ ಇರುವ ಪ್ರೀತಿಯನ್ನು ಒಂದಿಲ್ಲೊಂದು ಸಂದರ್ಭದಲ್ಲಿ ಅರ್ಹುತ್ತಾ ಹೋಗ್ತಾನೆ. ಪ್ರತಿಯೊಬ್ಬ ಗಂಡನಿಗೂ ತನ್ನ ಹೆಂಡತಿಯೇ ಅಪ್ರತಿಮ ಸುಂದರಿ. ಇದು ಹೆಂಡತಿಯೆಡೆಗಿನ ಪ್ರೀತಿ ಮಾತ್ರವಲ್ಲ, ಅದು ಅವಳೆಡೆಗಿನ ಹೆಮ್ಮೆ. ಕವಿ KS ನರಸಿಂಹಸ್ವಾಮಿಯವರೊಂದು ಕಡೆ ಬರೀತಾರೆ, ನನ್ನವಳು ನನ್ನೆದೆಯ ಹೊನ್ನಾಡ ನಾಳುವಳು, ಬೆಳಗುಗೆನ್ನೆಯ ಚೆನ್ನೆ ನನ್ನ ಮಡದಿ. ಹೊಳೆಯ ಸುಳಿಗಳಿಗಿಂತ ಆಳ ಕಣ್ಣಿನ ಚೆಲುವು, ಹೊಳೆಯ ಸುಳಿಗಳಿಗಿಂತ ಆಳ ಕಣ್ಣಿನ ಚೆಲುವು, ಅವಳೊಮ್ಮೆ ಹೆರಳ ಕೆದರಿ ಕಪ್ಪುಗರಳನ್ನು ಬೆನ್ನ ಮೇಲೆಲ್ಲ ಹರಡಿದರೆ ದೂರದಲ್ಲಿ ಗಿರಿಯ ಮೇಲೆ ಇಳಿದಂತೆ ಇರುಳಮಾಲೆ. ಕರೆದಾಗ ತವರು ಮನೆ ನೆನೆದಾಗ ನನ್ನ ಮನೆ, ಕರೆದಾಗ ತವರು ಮನೆ ನೆನೆದಾಗ ನನ್ನ ಮನೆ, ಹಳ್ಳಿ ಎರಡರ ಮುದ್ದು ಬಳ್ಳಿಯವಳು. ಮುಚ್ಚುಮರೆ ಇಲ್ಲದೆಯೇ ಅಚ್ಚು ಮಲ್ಲಿಗೆಯಂತೆ, ಮುಚ್ಚುಮರೆ ಇಲ್ಲದೆಯೇ ಅಚ್ಚು ಮಲ್ಲಿಗೆಯಂತೆ, ಅರಳು ತಿಹುದವಳ ಬದುಕು. ಎಂಥ ಮಾತು ನೋಡಿ ಆತ್ಮೀಯರೇ. ಇಂದು ನಾ ಹೇಳಲಿಕ್ಕೆ ಹೊರಟಿರೋದು ಇದೇ ದಾಂಪತ್ಯದ ನಡುವಿನ ಕದನ ಕುತೂಹಲಗಳನ್ನು. ಗಂಡ ಹೆಂಡಿರ ಜಗಳ ಉಂಡು ಮಲಗುವ ತನಕ ಅದರಾಚೆಗೂ ಹೋಗುವ ಘಟನೆಗಳಿದ್ದಾವಲ್ಲ, ಅಂತಹ ಘಟನೆಗಳ ಬಗ್ಗೆ. ಅದಕ್ಕೆ ನಾವು ಕಾರಣಗಳನ್ನು ಹುಡುಕಬೇಕಾಗಿದೆ. ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಬಾರಿ ಜಗಳವಾಡುವ, ತದನಂತರ ಜಗಳಕ್ಕಿಂತಲೂ ಹೆಚ್ಚಾಗಿ ಪ್ರೀತಿ ಮಾಡುವ ಏಕೈಕ ಸಂಬಂಧವೆಂದರೆ ಅದು ದಾಂಪತ್ಯ. ಬದುಕಿನ ಪ್ರತಿ ಘಟ್ಟದಲ್ಲಿ ಪ್ರೀತಿ ಮತ್ತು ಮುನಿಸು ಒಂದೇ ನಾಣ್ಯದ ಎರಡು ಮುಖ. ಕೋಪ ಮಾಡಿಕೊಂಡ ಹೆಂಡತಿಯನ್ನು ರಮಿಸುವ, ಕಾಲೆಳೆಯುವ ಮಂದಿ ಒಂದೆಡೆಯಾದರೆ, ಅವಳ ಕೋಪವನ್ನು ದ್ವಿಗುಣಗೊಳಿಸಿ ರಂಪ ಮಾಡಿಕೊಂಡು ತುಂಬಾ ಮುಂದೆ ಹೋಗಿ ಕಡೆಗೊಮ್ಮೆ ಹಿಂದಿರುಗಿ ನೋಡಿದಾಗ ಇಷ್ಟು ಚಿಕ್ಕ ವಿಷಯಕ್ಕ ನಾವು ಜಗಳ ಮಾಡಿದ್ದು ಅಂತ ಪ್ರಶ್ನಿಸಿಕೊಂಡು ನಾಚಿಕೆ ಪಟ್ಕೊಳ್ಳೋ ಮಂದಿಯೂ ನಮ್ಮ ನಡುವೆ ಇದ್ದಾರೆ. ಆದರೆ ಮಿಂಚಿ ಹೋದ ಕಾಲ, ಸರಿದು ಹೋದ ಸಮಯ ಸಮಸ್ಯೆಯನ್ನು ಕಗ್ಗಂಟಾಗಿ ಮಾಡಿಬಿಟ್ಟಿರುತ್ತೆ. ಗಂಡನಾಗಲಿ ಹೆಂಡತಿಯಾಗಲಿ ಸ್ವಲ್ಪ ತಾಳ್ಮೆಗೆಟ್ರೋ ಅಥವಾ ಇತರರ ಸಲಹೆಯನ್ನು ಪಡೆದ್ರೋ ಅಲ್ಲಿಗೆ ಅವರಿಬ್ಬರ ನಡುವಿನ ಮುನುಸು ಒಂದು ರೀತಿ ಟೆಸ್ಟ್ ಮ್ಯಾಚ್ ಥರ ಆಗಿಬಿಡುತ್ತೆ. ಇವತ್ತು ಪರಿಹಾರವಾಗಬೇಕಾದ ಸಮಸ್ಯೆ ವರ್ಷಗಳ ಕಾಲ ಮುಂದುವರೆದು ಬಿಡುತ್ತೆ. ಮುನಿಸು ಜಗಳವಾಗುವ, ಜಗಳ ಕದನವಾಗುವ ನಿಚ್ಚಳ ಸ್ಥಿತಿ ನಿರ್ಮಾಣವಾಯಿತೆಂದೇ ಅರ್ಥ. ಉಗುರಿನಲ್ಲಿ ಮಾಡುವ ಕೆಲಸಕ್ಕೆ ಕೊಡಲಿ ತೆಗೆದುಕೊಂಡಂತಾಗಿಬಿಡುತ್ತೆ. ಭಾವಗಳು ಬರಿದಾಗಿ ಸಂಬಂಧ ಕಹಿಯಾಗಿ, ಭಾವಗಳು ಬರಿದಾಗಿ ಸಂಬಂಧ ಕಹಿಯಾಗಿ ಎದ್ದು ನಡೆದರೆ ಹೊರಗೆ ಬದುಕು ಬರದಂತೆ. ಇಂತಹ ಸ್ಥಿತಿ ಬಂದುಬಿಟ್ರೆ ಬದುಕಿನಲ್ಲಿ ದಾಂಪತ್ಯದ ಇನ್ನೊಂದು ಕರಾಳ ಮುಖ ಎದುರಿಸಬೇಕಾಗತ್ತೆ. ಮನುಷ್ಯ ಮಾಡರ್ನೈಸೇಷನ್, ಗ್ಲೋಬಲೈಸೇಷನ್, ಲಿಬರಲೈಸೇಷನ್ ಅನ್ನುವಂಥ ಸ್ವೇಚ್ಛೆಗೆ ಬಿದ್ದಾಗಿನಿಂದ ತನ್ನ ಅಂಕೆ ಮೀರಿ ವರ್ತಿಸುವ ಹಂತಕ್ಕೆ ತಲುಪ್ಕೊಂಡ್ಬಿಟ್ಟಿದ್ದಾನೆ. ಇದು ಅನೇಕ ದಾಂಪತ್ಯಗಳ ವಿರಸಕ್ಕೆ ಕಾರಣವಾಗಿಬಿಟ್ಟಿದೆ. ಇದು ನಿಜಕ್ಕೂ ಒಳ್ಳೆಯ ಬೆಳವಣಿಗೆ ಅಲ್ಲ. ಇನ್ನು ಹೆಂಡತಿಯ ಮನಸ್ಥಿತಿಯ ವಿಷಯಕ್ಕೆ ಬರೋದಾದರೆ, ಕೋಪ ಬಂದ ತಕ್ಷಣ ಆಕಾಶ ಭೂಮಿ ಒಂದು ಮಾಡುವಂತೆ ಕೆಲವರು ಕಿರುಚಿ ರಾಡಿ ಮಾಡಿದರೆ, ಕೆಲವರು ತಮ್ಮ ಮುಖಭಾವದಲ್ಲಿ ಕೋಪವನ್ನು ತೋರಿಸಿ ಗಂಡನಿಗೆ ಧಮಕಿ ಹಾಕ್ತಾರೆ. ಇನ್ನು ಕೆಲವರು ಅಡುಗೆ ಮನೆಯ ಪಾತ್ರೆಗಳ ಮೇಲೆ ತಮ್ಮ ಮುನಿಸನ್ನು ತೋರಿಸಿಕೊಂಡ್ರೆ, ಕೆಲವರಂತೂ ನೇರ ಪ್ರಶ್ನೆಗಳ ಮೂಲಕ ತಮ್ಮ ಅಸಹನೆಯನ್ನು ವ್ಯಕ್ತಪಡಿಸಿಬಿಡ್ತಾರೆ. ಒಟ್ಟಾರೆ ತೀವ್ರತೆ ಹೇಗಿದ್ದರೂ ಸರಿ, ಪರಿಣಾಮ ಮಾತ್ರ ಒಂದೇ. ಇಬ್ಬರ ಮನಸ್ಸಿನ ಮೇಲೆ ಮೋಡ ಕವಿದ ನಿಚ್ಚಳ ವಾತಾವರಣ. ಇಷ್ಟು ಕಾಲ ಒಟ್ಟಿಗಿದ್ದು ಎಷ್ಟು ಬೆರೆತರೂ ಅರಿತೆವೇನು ನಾವು ನಮ್ಮ ಅಂತರಾಳವ,
ಅರಿತೆವೇನು ನಾವು ನಮ್ಮ ಅಂತರಾಳವ. ಕೆಲವು ನಿಮಿಷಗಳಿಂದ ಶುರುವಾಗಿ ದಿನಗಳವರೆಗೂ ಮುಂದುವರಿಯುವ ಸ್ಥಿತಿ ಕೆಲವೊಮ್ಮೆ ಬಂದುಬಿಡುತ್ತೆ. ಅಸಲಿಗೆ ಜಗಳ ಮಾಡುವುದೇಕೆ, ಕೋಪ ಮಾಡಿಕೊಳ್ಳೋದೇಕೆ, ಮತ್ತೆ ರಮಿಸುವುದೇಕೆ ಅಂತ ಕೆಲವೊಮ್ಮೆ ಅನ್ನಿಸಿದ್ರೂ ಕೂಡ ಅದಕ್ಕೆ ಉತ್ತರ ಇಲ್ಲ ಕಣ್ರಿ. ಕಾರಣ ಎರಡು ರೀತಿಯ ಮನಸ್ಥಿತಿಯ ವ್ಯಕ್ತಿಗಳು ಒಂದೆಡೆ ಸೇರಿ ವಾಸ ಮಾಡಲು ಶುರು ಮಾಡಿದ ಮರುಕ್ಷಣದಿಂದ ಇದು ಸಹಜ. ಎಷ್ಟೇ ಅರ್ಥ ಮಾಡಿಕೊಂಡಿದ್ದೇವೆ ಅಂತ ಅಂದರೂ, ಪ್ರೀತಿಸಿ ಮದುವೆ ಆಗಿದ್ದೇವೆ ಅಂತ ಹೇಳ್ಕೊಂಡ್ರೂ ಕೆಲವೊಮ್ಮೆ ಅದನ್ನು ಮೀರಿ ವರ್ತಿಸಿಬಿಡ್ತಾರೆ. ಅಸಲಿಗೆ ಜಗಳ ಮಾಡೋದೇಕೆ, ಕೋಪ ಮಾಡ್ಕೊಳ್ಳೋದೇಕೆ, ಮತ್ತೆ ರಮಿಸೋದೇಕೆ ಅಂತ ಕೆಲವೊಮ್ಮೆ ಅನ್ನಿಸಿದರೂ ಕೂಡ ಅದಕ್ಕೆ ಉತ್ತರವಿಲ್ಲ ಕಣ್ರಿ. ಎರಡು ರೀತಿಯ ಮನಸ್ಥಿತಿಯ ವ್ಯಕ್ತಿಗಳು ಒಂದೆಡೆ ಸೇರಿ ವಾಸ ಮಾಡಲು ಶುರು ಮಾಡಿದ ಮರುಕ್ಷಣದಿಂದ ಇದು ಸಹಜ. ಎಷ್ಟೇ ಅರ್ಥ ಮಾಡಿಕೊಂಡಿದ್ದೇವೆ, ಪ್ರೀತಿಸಿ ಮದುವೆಯಾಗಿದ್ದೇವೆ ಅಂತ ಹೇಳಿಕೊಂಡ್ರೂ ಕೆಲವೊಮ್ಮೆ ಅದನ್ನು ಮೀರಿ ವರ್ತಿಸಿಬಿಡ್ತಾರೆ. ಮನುಷ್ಯನ ಅಂತಃಶಕ್ತಿ, ಲೋಲುಪತನ, ಸ್ವಾರ್ಥ, ಅಹಂ, ನನ್ನದೇ ನಡೆಯಬೇಕೆನ್ನುವ ವಿತಂಡವಾದ, ಹೀಗೆ ಅನೇಕ ವಿಚಾರಗಳ ಮಂಥನದ ನಡುವೆ ಕೆಲವೊಮ್ಮೆ ಘರ್ಷಣೆಯಾಗಿ ಮುನಿಸಿನ ತೀವ್ರತೆ ಹೆಚ್ಚಾಗಿ ಅದು ಜಗಳದ ವಿವಿಧ ರೂಪಗಳನ್ನು ಪಡೆದುಕೊಂಡು ಬಿಡುತ್ತೆ. ಎಷ್ಟೋ ಮನೆಗಳಲ್ಲಿ ಮುನಿಸಿಕೊಂಡು ತವರಿಗೆ ಹೋಗುವ ಮಡದಿ ಮತ್ತೆ ಮರಳದೆ ಇದ್ದು ಬಿಡುವ ಪ್ರಸಂಗಗಳು ನಡೆದು ಬಿಡುತ್ತವೆ. ಮನೆಯೆಂದರೆ ಅದು ಹೆಂಡತಿ ಇರಬೇಕು. ಮಡದಿಯ ಬಳೆ ಸದ್ದು ಮನೆಗೆ ಕಳೆ. ಮಡದಿ ಮನೆಯೆಲ್ಲ ಖುಷಿಯಿಂದ ಓಡಾಡುತ್ತಿದ್ದರೆ ಅದು ಬೆಳದಿಂಗಳ ತಂಪು ನೆರಳು. ಹೆಂಡತಿ ತವರಿಗೆ ಹೊರಟರೆ ಮನೆಯ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋದನ್ನು ಕವಿ KSನ ಹೀಗೆ ವಿವರಿಸ್ತಾರೆ, ಕೇಳಿಸ್ಕೊಳ್ಳಿ. ಹೊಸಿಲ ಬಳಿ ಬಂದೊಡನೆ ಬಾಗಿಲನ್ನು ತೆರೆವಾಕೆ, ಹೆಸರೇನು ಎನ್ನುವಾಕೆ ಮನೆಯೊಳಿಲ್ಲ. ಬಿಸಿಲೊಳಗೆ ನೆಳಲೊಳಗೆ ಪಕ್ಕದಲ್ಲಿ ನಗುವಾಕೆ, ಹಸುರು ಕುಪ್ಪಸದಾಕೆ ಮನೆಯೊಳಿಲ್ಲ. ಅಕ್ಕರೆಯ ದನಿಯಾಕೆ, ಸಕ್ಕರೆಯ ನುಡಿಯಾಕೆ, ಸಿಕ್ಕಿದರೆ ಬಿಡದಾಕೆ ಮನೆಯೊಳಿಲ್ಲ. ಚಿಕ್ಕ ಮನೆಯೊಳಗೆನ್ನ ಪಕ್ಕದಲ್ಲಿ ನಗುವಾಕೆ, ಚಿಕ್ಕ ಮನೆಯೊಳಗೆನ್ನ ಪಕ್ಕದಲ್ಲಿ ನಗುವಾಕೆ, ಉಕ್ಕು ಒಲ್ಮೆಯ ಮಡದಿ ಮನೆಯೊಳಿಲ್ಲ. ಎಂಥ ಮಾತು! ಹಾಗೆ ಹೆಂಡತಿಯನ್ನ ಮಿಸ್ ಮಾಡ್ಕೋತಿದ್ದೇನೆ ಅನ್ನೋದನ್ನು ಎಷ್ಟು ಸವಿವರವಾಗಿ ಹೇಳಿದ್ದಾರೆ ಕವಿಗಳು. ಮನುಷ್ಯನ ಗುಣ ಹೇಗಿರುತ್ತೆ ಅಂದರೆ, ಜನರ ನಡುವೆ ಅವನ ಅಹಂಗೆ ಪೆಟ್ಟು ಬಿದ್ದರೆ ಯಾವ ಮನುಷ್ಯನೂ ಅದನ್ನು ತಡೆದುಕೊಳ್ಳಲಾರ. ಅದು ಹೆಣ್ಣಿರಲಿ ಗಂಡಿರಲಿ. ನೀವು ಗಮನಿಸಿ ನೋಡಿ, ಅಂಬೆಗಾಲಿಡುವ ಮಗು ಯಾರಾದರೂ ಇದ್ದಾಗ ಜಾರಿ ಬಿದ್ದರೆ ಹತ್ತು ಬಿಡುತ್ತೆ. ಯಾರೂ ಇಲ್ಲದಿದ್ದರೆ ತನ್ನ ಪಾಡಿಗೆ ತಾನು ಎದ್ದು ಮುನ್ನಡೆದು ಬಿಡುತ್ತೆ. ಇಲ್ಲಿಯೂ ಹಾಗೆ ಗಂಡ ಹೆಂಡಿರ ಜಗಳದ ನಡುವೆ ಇಬ್ಬರಿಗೂ ಸಂಬಂಧವಿರುವ ಅಥವಾ ಇಲ್ಲದಿರುವ ಯಾರೇ ಆದರೂ ಗೋಣು ತೋರಿಸಿದರೆ ಜಗಳ ಕದನವಾಗುವ ಎಲ್ಲ ಲಕ್ಷಣಗಳು ನಿಚ್ಚಳವಾಗಿಬಿಡುತ್ತೆ. ಇನ್ನು ಜಗಳದ ಬಗ್ಗೆ ಇತರರೊಂದಿಗೆ ಚರ್ಚಿಸುವ ಮಂದಿ ಕೂಡ ನಮ್ಮ ನಡುವೆ ಇದ್ದಾರೆ. ಸರೆ ಗ ಸರೆ ಗ ಪದ ಧನಿ ದ ಧ ಮಗರೆ ಗರೆ ನೇ ದ ದ ಸಾ. ಇದು ದಂಪತಿಗಳ ನಡುವಿನ ವಿರಸವನ್ನು ದ್ವಿಗುಣವಾಗಿಸುವಂತಹ ಸಾಧ್ಯತೆಗಳಿಗೆ ಪುಷ್ಟಿ ನೀಡಿಬಿಡುತ್ತೆ. ಗಂಡ ಅಥವಾ ಹೆಂಡತಿ ಕೇವಲ ಜಗಳದ ಮಾಹಿತಿಯನ್ನು ಮಾತ್ರ ತನ್ನ ಅಮ್ಮನಿಗೂ ಗೆಳೆಯನಿಗೂ ಗೆಳತಿಗೂ ಹೇಳಿಕೊಂಡಾಗ ಅತ್ತ ಕಡೆಯಿಂದ ಬರುವ ಅಭಿಪ್ರಾಯ ಬಹುತೇಕ ಸಂದರ್ಭಗಳಲ್ಲಿ, ಐ ರಿಪೀಟ್, ಬಹುತೇಕ ಸಂದರ್ಭಗಳಲ್ಲಿ ಏಕಪಕ್ಷೀಯವಾಗಿರುತ್ತೆ ಅನ್ನೋದನ್ನು ನಾವು ಮರಿಲೇಬಾರದು. ಇದಕ್ಕೆ ಕಾರಣ ಏನು ಗೊತ್ತಾ? ನಮ್ಮ ಮಕ್ಕಳು, ನಮ್ಮ ಸ್ನೇಹಿತರು ತಪ್ಪು ಮಾಡೋದಿಲ್ಲ ಅನ್ನೋದೇ ನಮ್ಮನ್ನು ಪ್ರೀತಿ ಮಾಡುವವರ ಅಥವಾ ನಮ್ಮ ಅಪ್ಪ ಅಮ್ಮ ಗೆಳೆಯರ ನಂಬಿಕೆಯಾಗಿರುತ್ತೆ. ಹಾಗಾಗಿನೇ ಪರಿಸ್ಥಿತಿಯ ತೀವ್ರತೆಯನ್ನು ತಿಳಿಯದೆ ನಮಗೆ ಬೇಕಾದವರು ನಮ್ಮ ಮಾತಿಗೆ ಸಪೋರ್ಟ್ ಮಾಡಿಬಿಟ್ರೆ
ಅದರ ತಕ್ಷಣದ ಪ್ರಭಾವ ಖಂಡಿತ ವ್ಯತಿರಿಕ್ತವಾಗಿರುತ್ತೆ. ಎಷ್ಟೋ ಮನೆಗಳಲ್ಲಿ ದಿನದ ಪ್ರತಿ ಬೆಳವಣಿಗೆಯನ್ನು ಅಮ್ಮನಿಗೆ ತಿಳಿಸುವ, ಅವರಿಂದ ಮಾರ್ಗದರ್ಶನ ಪಡೆದು ಸಂಸಾರ ನಡೆಸುವ ಹೆಣ್ಮಕ್ಳಿದ್ದಾರೆ. ಇದು ತಪ್ಪು ಅನ್ನೋದು ನನ್ನ ವಾದವಲ್ಲ. ಆದರೆ ಮಾರ್ಗದರ್ಶನ ಬೇಕಿರೋದು ಕೇವಲ ಮನೆ, ಸಂಸಾರ, ಅಡುಗೆ, ಮಕ್ಕಳನ್ನು ನಿಭಾಯಿಸುವ ಬಗೆ, ಇಂತಹ ವಿಚಾರಗಳ ಬಗ್ಗೆ ಮಾತ್ರ. ಇನ್ನು ಗೆಳೆಯ ಗೆಳತಿಯರ ಜೊತೆ ಎಲ್ಲ ವಿಚಾರಗಳನ್ನು ಹಂಚಿಕೊಳ್ಳುವ ದಂಪತಿಗಳದ್ದು ಇದೇ ಕತೆ. ಕಾರಣ ಸಲಹೆ ಕೊಡುವ ಮಂದಿ ಎಲ್ಲಿ, ಯಾವ ಸ್ಥಿತಿಯಲ್ಲಿ ಇವರಿಗೆ ಸಲಹೆ ಕೊಟ್ಟಿರುತ್ತಾರೆ ಎನ್ನುವುದನ್ನು ಕೂಡ ಯೋಚಿಸಬೇಕು. ವ್ಯಕ್ತಿಯ ನಡುವಿನ ಸಂಬಂಧ, ಅವರಿಗಿರುವ ಬಾಂಡಿಂಗು, ಅವರಿಬ್ಬರು ಒಬ್ಬರನ್ನೊಬ್ಬರು ಪ್ರೀತಿಸುವ ಪರಿ, ಅವರ ಕಮಿಟ್ಮೆಂಟು, ಬದುಕಿನ ಶೈಲಿ, ವ್ಯಕ್ತಿತ್ವ ಇವೆಲ್ಲವೂ ಹೊರನೋಟಕ್ಕೆ ಇತರರಿಗೆ ಅರ್ಥವಾಗಲು ಸಾಧ್ಯವೇ ಇಲ್ಲ. ಹಾಗಾಗಿಯೇ ನಮ್ಮದು ಎನ್ನುವ ಸಮಸ್ಯೆ ಇತರರಿಗೆ ಅರ್ಥವಾಗುವ ರೀತಿಯೇ ಬೇರೆ. ಸಮಸ್ಯೆನೇ ಅರ್ಥವಾಗಿಲ್ಲ ಅಂದಮೇಲೆ ಅವರಿಂದ ಸಲಹೆ, ಪರಿಹಾರವನ್ನು ಹೇಗೆ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಹೇಳಿ? ದೀರ್ಘಕಾಲ ದಾಂಪತ್ಯ ನಡೆಸಿರುವ ದಂಪತಿಗಳನ್ನೊಮ್ಮೆ ಮಾತನಾಡಿಸಿ ನೋಡಿ. ಅವರೂ ಸಹ ಎಲ್ಲರಂತೆ ಜಗಳ ಮಾಡಿರ್ತಾರೆ. ಆದರೆ ಅವರ ಜಗಳ ಒಂದು ಮೊಳ ಮಲ್ಲಿಗೆಯ ಮೂಲಕ, ಒಂದು ಸಣ್ಣ ವಾಕ್ನಿಂದ, ಒಂದಷ್ಟು ಪ್ರೀತಿಯ ಮಾತುಗಳಿಂದ ಜಗಳದ ಕಾರ್ಮೋಡ ಕರಗಿ ಹೋಗಿ ಪ್ರೀತಿಯ ಮುಂಗಾರು ಶುರುವಾಗಿಬಿಟ್ಟಿರುತ್ತೆ. ಬಡವನಾದರೆ ಏನು ಪ್ರಿಯೆ, ಕೈ ತುತ್ತು ತಿನಿಸುವೆ, ಎದೆಯ ತುಂಬ ಒತ್ತಿಕೊಂಡು ಮುತ್ತು ಮಳೆಯ ಸುರಿಸುವೆ. ಎಷ್ಟೋ ಸಲ ಕೆಲ ದಂಪತಿಗಳು ತಮ್ಮ ಹುಂಬತನದಿಂದ ಜಗಳಕ್ಕೆ ನಾಂದಿ ಹಾಡಿಬಿಟ್ಟಿರ್ತಾರೆ. ಅದನ್ನು ಒಪ್ಕೊಳ್ಳಿಕ್ಕೆ ತಯಾರಿಲ್ಲದೆ ನಾನು ಕಾರಣವಲ್ಲ, ನನ್ನದು ತಪ್ಪಿಲ್ಲ ಅಂತ ವಾದಿಸಿ ಅದನ್ನು ತಾರಕಕ್ಕೇರಿಸುವವರು ಅವರೇ ಆಗಿರ್ತಾರೆ. ದಂಪತಿಗಳಲ್ಲಿ ಇಬ್ಬರೂ ಸಮಾನರು. ಸುಖ ದುಃಖ ಅನ್ನುವ ಸಮಪ್ರಮಾಣದ ದೋಣಿಯ ಮೇಲೆ ಪಯಣಿಸುವಾಗ ಅಲ್ಲಲ್ಲಿ ಮುನಿಸೆಂಬ ಅಲೆಗಳು ಬರೋದು ಕಾಮನ್. ಶಾರ್ಕ್ನಂತಹ ಬಂಧುಗಳು ಎದುರು ಬಂದರೂ ಮುನ್ನೆಚ್ಚರಿಕೆಯಿಂದ ದೋಣಿಯ ಹುಟ್ಟು ಹಾಕಲು ದಂಪತಿಗಳು ಮರಿಬಾರದು. ತುಂಬ ಸಲ ಜಗಳ ಕರಗಿದಾಗ ಪ್ರೀತಿಯ ವರ್ಷಧಾರೆಯಾಗಿ ಸುರಿಯುತ್ತಿರುತ್ತೆ. ಅದುವರೆಗೆ ಇದ್ದ ಕೋಪ, ತಾಪ ಕರಗಿ ನೀರಾಗಿಬಿಡುತ್ತೆ. ಅನೇಕ ಸಲ ಮೊದಲಿಗಿಂತಲೂ ಹೆಚ್ಚು 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 ಪ್ರೀತಿ ಮಾಡುವಂಥ ಉಮೇದಿ ಆರಂಭವಾಗುವುದೇ ಜಗಳದ ಅಂತ್ಯದಲ್ಲಿ. ತುಂಬ ಸಲ ದಂಪತಿಗಳು ಮಾಡುವ ತಪ್ಪೇ ನಾನೇ ಎಂದು ಬೀಗಿದಾಗ, ಏನಾದರೂ ತಪ್ಪು ಮಾತನಾಡಿದಾಗ, ತಪ್ಪು ಮಾಡಿದಾಗ, ಒಬ್ಬರಿಗೆ ಇಷ್ಟವಿಲ್ಲದ ಕೆಲಸ ಮತ್ತೊಬ್ಬರು ಮಾಡಿದಾಗ, ಯಾವುದೋ ಕ್ಷುಲ್ಲಕ ಕಾರಣಕ್ಕೆ ಮುನಿಸ್ಕೊಂಡಾಗ, ಒಬ್ಬರು ಕೇಳುವ ಸಾರಿ ಎನ್ನುವ ಎರಡಕ್ಷರದ ಪದ ಮನಸ್ಸಿನ ಭಾರವನ್ನು ಇಳಿಸಿ ಹಕ್ಕಿಯಂತೆ ನಮ್ಮನ್ನು ಹಾರುವಂತೆ ಮಾಡುತ್ತೆ. ತಪ್ಪು ಯಾರದ್ದೇ ಇದ್ದರೂ ಸರಿ, ನಾನೇ ಯಾಕೆ ಸೋಲ್ಬಾರ್ದು ಅನ್ನೋ ಮನಸ್ಥಿತಿ ಖಂಡಿತ ಇಬ್ಬರ ಅನ್ಯೋನ್ಯತೆಯ ಗೆಲುವಾಗಿಬಿಡುತ್ತೆ. ಮೈ ಡಿಯರ್ ಫ್ರೆಂಡ್ಸ್, ಗೆಳೆಯರೊಬ್ಬರು ಹೇಳ್ತಿದ್ರು, ನಾನು ಪ್ರತಿ ಸಲ ಕೋಪ ಮಾಡಿಕೊಂಡ್ರೆ, ಮುನಿಸ್ಕೊಂಡ್ರೆ, ತಪ್ಪು ಮಾಡಿದ್ರೆ ನಾನು ಸಾರಿ ಕೇಳೋ ಮೊದಲೇ ನನ್ನ ಹೆಂಡತಿ ಸಾರಿ ಕೇಳಿಬಿಡ್ತಾಳೆ. ಆ ಕ್ಷಣ ನನಗೆ ಎಷ್ಟು ಮುಜುಗರವಾಗತ್ತೆ, ಎಷ್ಟು ನಾಚಿಕೆಯಾಗತ್ತೆ ಅಂದರೆ ಮತ್ತೆಂದೂ ಬದುಕಲ್ಲಿ ಆ ತಪ್ಪನ್ನು ಮಾಡಬಾರ್ದು ಅಂತ ನಿರ್ಧರಿಸಿಬಿಡ್ತೇನೆ. ತುಂಬ ಕಡೆ ಆಗೋ ಸಮಸ್ಯೆ ಇದೆ. ನಾನು ಯಾಕೆ ಸಾರಿ ಕೇಳಬೇಕು ಎನ್ನುವ, ಬೇಕಿದ್ದರೆ ಅವಳೇ ಮಾತನಾಡಿಸ್ಲಿ ಅನ್ನೋ ಅಹಂ ಸಮಸ್ಯೆಗಳನ್ನು ಮತ್ತಷ್ಟು ಜಟಿಲವಾಗಿಸುತ್ತಾ ಹೋಗಿಬಿಡುತ್ತೆ. ಹಮ್ಮು ಬೆಳೆದು ನಮ್ಮ ಬಾಳು ಆಯ್ತು ಎರಡು ಸೀಳು, ಹಮ್ಮು ಬೆಳೆದು ನಮ್ಮ ಬಾಳು ಆಯ್ತು ಎರಡು ಸೀಳು, ಕೂಡಿಕೊಳ್ಳಲಿ ಮತ್ತೆ ಪ್ರೀತಿ, ತಬ್ಬಿಕೊಳ್ಳಲಿ ತೋಳು, ಹಿಂದೆ ಹೇಗೆ ಚಿಮ್ಮುತ್ತಿತ್ತು ಕಣ್ಣ ತುಂಬ ಪ್ರೀತಿ, ಈಗ ಯಾಕೆ
ಜ್ವಲಿಸುತ್ತಿದೆ ಏನೋ ಶಂಕೆ ಭೀತಿ. ತುಂಬ ಕಡೆ ಸಣ್ಣದೊಂದು ಸಾರಿ ಪ್ರೀತಿಯ ಮಾತು ಅದೆಷ್ಟೋ ದೊಡ್ಡ ಸಮಸ್ಯೆಗಳನ್ನು ತಡೆದು ಬಿಡುತ್ತೆ. ಇದುವರೆಗೆ ದಾಂಪತ್ಯದಲ್ಲಿನ ಜಗಳಗಳ ಬಗ್ಗೆ, ಮುನಿಸುಗಳ ಬಗ್ಗೆ ಮಾತನಾಡಿದೆ. ಆದರೆ ದಾಂಪತ್ಯವೆಂದರೆ ಬರೀ ಮುನಿಸ, ಜಗಳವ? ನೋ ಚಾನ್ಸ್. ಅದು ಒಂದು ನವಿರಾದ ಅನುಭೂತಿ. ಬದುಕಿನ ಇತರೆ ಎಲ್ಲ ಅನುಭೂತಿಗಳು ಒಂದು ತೂಕವಾದರೆ ದಾಂಪತ್ಯದ ತೂಕವೇ ಬೇರೆ. ಜಗತ್ತಿನಲ್ಲಿ ಪ್ರತಿ ಗಂಡನಿಗೂ ಒಂದು ಆಸೆ ಇರುತ್ತೆ. ನಾನು ಸುಸ್ತಾಗಿ ಮನೆಗೆ ಹೋದಾಗ ನನ್ನ ಹೆಂಡತಿ ನಗ್ನಗ್ತಾ ಮನೆಯ ಬಾಗಿಲು ತೆಗಿಬೇಕು ಅಂತ. ಈ ನಿರೀಕ್ಷೆ ಹುಸಿಯಾದಾಗ ಆತ ವ್ಯಗ್ರನಾಗ್ತಾನೆ. ತಾನು ಬಯಸಿದಂತೆ ಕಿಂಚಿತ್ತೂ ಇಲ್ಲ ಅಂತ ಅಂದಾಗ ಕೋಪಗೊಳ್ತಾನೆ. ತಾನು ಪ್ರೀತಿಸುವಾಗ ಅದಕ್ಕೆ ಪ್ರತಿಕ್ರಿಯಿಸಿಲ್ಲವೆಂದರೆ ಸಿಟ್ಟಿಗೆ ಹೇಳ್ತಾನೆ. ಆದರೆ ಅವಳ ಒಂದು ಪ್ರೀತಿಯ ಮಾತಿಗೆ ಸೋತು ಹೋಗ್ತಾನೆ. ನಾನು ಮಾತನಾಡ್ತಿರೋದು ಕಾಮದ ಬಗ್ಗೆ ಅಲ್ಲ, ಪ್ರೇಮದ ಬಗ್ಗೆ. ಜಗತ್ತಿನಲ್ಲಿ ತುಂಬ ಮಂದಿ ಹೇಳ್ಬೋದು, ನನ್ನ ಹೆಂಡತಿಗೆ ಆಸಕ್ತಿ ಇಲ್ಲ, ಅವಳದ್ದೇನಿದ್ದರೂ ಬರೀ ಚಿನ್ನ, ಒಡವೆ, ಬಟ್ಟೆ, ಲೋಕ ಅಂತ. ಪ್ರೀತಿ ಎನ್ನೋದು ಇವೆಲ್ಲವನ್ನ ಮೀರಿದ್ದು. ಈ ಪ್ರೀತಿಯೊಂದಿದ್ದರೆ ಉಳಿದಿದ್ದೆಲ್ಲವೂ ತಂತಾನೆ ಘಟಿಸಿಬಿಡುತ್ತೆ. ಗಂಡ ಹೆಂಡಿರ ನಡುವೆ ಪ್ರೀತಿ ಇರದಿದ್ದರೂ ಒಂದೊಮ್ಮೆ ಬದುಕು ಬಿಡಬಹುದು. ಆದರೆ ನಂಬಿಕೆ ಎನ್ನುವ 3 ಅಕ್ಷರವಿಲ್ಲದಿದ್ದರೆ ಜೀವಿಸಲು ಸಾಧ್ಯವೇ ಇಲ್ಲ. ಗಂಡ ತಡವಾಗಿ ಮನೆಗೆ ಬಂದರೆ ಜೇಬು ತಡಕಾಡುವ ಹೆಂಡತಿ ಇರಬಹುದು. ಮೊಬೈಲ್ ಚೆಕ್ ಮಾಡುವ ಮಡದಿಯೂ ಇರಬಹುದು. ಗಂಡ ಯಾರ ಜೊತೆ ಮಾತನಾಡ್ತಾನೆ ಅಂತ ರೆಕಾರ್ಡ್ ಮಾಡುವ ಹೆಂಡತಿ ಇರಬಹುದು. ನನ್ನ ಹೆಂಡತಿ ಎಲ್ಲಿಗೆ ಹೋಗಿದ್ದಾಳೆ ಅಂತ ಫಾಲೋ ಮಾಡುವ ಗಂಡನೂ ಇರಬಹುದು. ಆದರೆ ನಂಬಿಕೆ ಎನ್ನುವ ನಂಬಿಕೆಗೆ ದ್ರೋಹವಾಗಿ ಬಿಟ್ಟರೆ ನಿಜಕ್ಕೂ ಅದು ಸಹ್ಯವಲ್ಲ. ಕುಡಿದು ಮನೆಗೆ ಬರುವ, ಹೊರಗೊಂದು ಸಂಬಂಧ ಹೊಂದಿರುವ, ಬರುವ ಹಣವನ್ನು ಬರೀ ಶೋಕಿಗಳಿಗೆ ಖರ್ಚು ಮಾಡಿ ಹೆಂಡತಿ ಮಕ್ಕಳನ್ನು ಕ್ಯಾರೆ ಎನ್ನದ ತನ್ನ ಪಾಡಿಗೆ ತಾನಿರುವ ಸ್ವಾರ್ಥಿ ಗಂಡಂದಿರನ್ನ ನಾವು ನೋಡಿರ್ತೇವೆ. ಆದರೆ ಅಲ್ಲಿ ಪ್ರೀತಿ ಟಿಸಿಲೊಡೆಯಲು ಪ್ರಯತ್ನಿಸುವುದೇ ಇಲ್ಲ. ಬರೀ ಹಠಕ್ಕೆ ಬಿದ್ದವರಂತೆ ಅವರ ತಪ್ಪನ್ನು ಹೆಂಡತಿ ತೋರಿಸ್ತಿರ್ತಾಳೆ. ಗಂಡ ತಪ್ಪು ಮಾಡಿದಾಗ ಹೆಂಡತಿ ತೋರಿಸ್ತಾಳೆ. ಹೆಂಡತಿ ತಪ್ಪು ಮಾಡಿದಾಗ ಹಠಕ್ಕೆ ಬಿದ್ದಂತೆ ಗಂಡನೂ ಅದನ್ನು ಎತ್ತಿ ತೋರ್ತಾನೆ. ದಾಂಪತ್ಯವೆಂಬ ರಥ ಎಳೆಯಲು ಜೋಡೆತ್ತಿನಂಥ ಹೆಣ್ಣು ಗಂಡಿದ್ರೆ ಸಾಲದು. ಅದಕ್ಕೆ ಸಮಚಿತ್ತವೆಂಬ ಮನಸ್ಸು ಇರಬೇಕು. ನಂಬಿಕೆ ಎಂಬ ದ್ರವ್ಯವಿರಬೇಕು. ಪ್ರೀತಿ ಎಂಬ ಬತ್ತಿಯೂ ಇರಬೇಕು. ಆಗ ಸಣ್ಣ ಪುಟ್ಟ ತಪ್ಪುಗಳು ದೊಡ್ಡದಾಗುವ ಮೊದಲು ಪಶ್ಚಾತ್ತಾಪದ ಮುನ್ನುಡಿಯಾಗತ್ವೆ. ಅಲ್ಲದೆ ಸುಗಮವಾಗಿ ಮುನ್ನುಗ್ಗುತ್ತಾ ಅಹಂ ಎನ್ನುವ ಅಡೆತಡೆಯನ್ನು ಹಿಮ್ಮೆಟ್ಟಿಸುತ್ತೆ. ಒಂದು ಹಿಡಿ ಕಾಂಪ್ರಮೈಸ್ ಆಗೋ ಮನಸ್ಸು ನಮಗಿದ್ರೆ ಸಾಕು, ಬೊಗಸೆ ಪ್ರೀತಿ ನಮಗೆ ಸಿಕ್ಕಿಬಿಡುತ್ತೆ. ಇವತ್ತಿನ ಆಧುನಿಕ ಬದುಕಿನ ಶೈಲಿಯಲ್ಲಿ ಗಂಡ ಹೆಂಡರಿಬ್ಬರೂ ದುಡಿಯುವುದು ಅನಿವಾರ್ಯ. ಅದೆಷ್ಟೋ ಮನೆಗಳಲ್ಲಿ ಪ್ರತಿದಿನವೂ ಕೂಡ ನೆಮ್ಮದಿಯಿಲ್ಲದ ವಾತಾವರಣ ಸೃಷ್ಟಿಯಾಗಿಬಿಟ್ಟಿದೆ. ಸಿಂಗಲ್ ಪೇರೆಂಟ್ ಎನ್ನುವುದು ಇವತ್ತು ಸಹಜವಾಗುತ್ತಿದೆ. ಇದು ನಿಜಕ್ಕೂ ಒಳ್ಳೆಯ ಬೆಳವಣಿಗೆಯಲ್ಲ ಕಣ್ರಿ. ಬದುಕು ಎಂದರೆ ಅದು ಕೇವಲ ನಮ್ಮ ಮಕ್ಕಳು ಅಲ್ಲ, ಅದೊಂದು ಸಂಬಂಧಗಳ ಜೇನುಗೂಡು. ಆ ಜೇನಿಗೆ ಮಕರಂದ ನಾವಾಗಬೇಕು. ಆಗಲೇ ಆ ಜೇನಿನ ಸಿಹಿ ಇಮ್ಮಡಿಸೋದು, ಪ್ರೀತಿಯ ಸಿಂಚನ ಪಸರಿಸೋದು. ಪ್ರತಿಯೊಂದು ವಿಷಯಕ್ಕೂ ಡಿವೋರ್ಸ್ ಅಪ್ಲಿಕೇಶನ್ ಹಾಕುವ ಮನಸ್ಥಿತಿ ಅದೆಷ್ಟೋ ಜನರ ಬದುಕಿನಲ್ಲಿ ದುರಂತಗಳನ್ನು ಉಂಟು ಮಾಡಿಬಿಟ್ಟಿದೆ. ನಿಮಗೆ ಗೊತ್ತಿರಬಹುದು, ಹಿಂದಿನ ದಿನಮಾನಗಳಲ್ಲಿ ಅವಿಭಕ್ತ ಕುಟುಂಬಗಳು, ದಂಪತಿಗಳು ಹೇಗಿರಬೇಕು, ಮಕ್ಕಳನ್ನು ಹೇಗೆ ಬೆಳೆಸಬೇಕು ಅನ್ನುವಂತಹ ಸಂಸ್ಕಾರವನ್ನು ಹಿರಿಯರು ತಮ್ಮ ನಡವಳಿಕೆಗಳ ಮೂಲಕ ಹೇಳ್ಕೊಡ್ತಾ ಇದ್ರು. ನಮ್ಮಲ್ಲಿ ಹಣ ಇರಬಹುದು, ಅಧಿಕಾರ ಇರಬಹುದು, ಆಸ್ತಿ ಇರಬಹುದು, ಅಂತಸ್ತಿರಬಹುದು, ಸಾಮಾಜಿಕ ಸ್ಥಾನಮಾನ ಇರಬಹುದು. ಆದರೆ ಇವೆಲ್ಲವೂ ಕೂಡ ವೃದ್ಧಾಪ್ಯದಲ್ಲಿ ನಮ್ಮ ಜೊತೆಗೆ ಬರೋದಿಲ್ಲ.
ಬದುಕಿನ ಕೊನೆಯ ಘಟ್ಟದಲ್ಲಿರುವ ಹಿರಿಯ ಜೀವಗಳನ್ನೊಮ್ಮೆ ಗಮನಿಸಿ ನೋಡಿ. ನಿನ್ನೆ ನಾಳೆಗಳ ಮರೆತು ಇಂದು ಸುಖದ ಸಾಂಗತ್ಯದ ಆನಂದವನ್ನು ಅವರು ಅನುಭವಿಸ್ತಿರ್ತಾರೆ. ತನ್ನ ಸಂಗಾತಿ ಪಕ್ಕದಲ್ಲಿದ್ದರೆ ಕಾಡುವ ಅನಾರೋಗ್ಯ, ದೂರವಾದ ಮಕ್ಕಳು ಮುಂತಾದ ಅನೇಕ ಸಮಸ್ಯೆಗಳನ್ನು ಮೀರಿಸುವುದರ ಜೊತೆಗೆ ತನ್ನ ಸಂಗಾತಿಯ ಪ್ರೀತಿಯ ಮಾತು, ಜೊತೆಯಲ್ಲಿರುವ ಕಂಫರ್ಟ್ ಎಲ್ಲ ನೋವುಗಳನ್ನು ಮರೆಸಿಬಿಡುತ್ತೆ. ಗಯಾ ವಕ್ತ್ ಫಿರ್ ಹಾತ್ ಆತಾ ನಹೀ, ಬಾತ್ ರಹ ಜಾತಾ ಹೈ ಆದಮಿ ನಹಿ ರಹತಾ. ಕಳೆದು ಹೋದ ಆ ಸಮಯ ಮತ್ತೆ ನಮ್ಮ ಕೈಗೆ ಸಿಗೋದಿಲ್ಲ. ಮಾತು ಹಾಗೆ ನಿಂತು ಬಿಡುತ್ತೆ, ಆದರೆ ವ್ಯಕ್ತಿ ಇರೋದೇ ಇಲ್ಲ. ಎಂತಹ ಮಾರ್ಮಿಕ ಅರ್ಥವನ್ನು ಕೊಡುವಂತಹ ಈ ಹಾಡು ನಮ್ಮ ಆತುರದ ಮಾತಿನ ಪರಿಣಾಮವನ್ನು ಬಿಂಬಿಸುತ್ತೆ ಕಣ್ರಿ. ಪಾಶ್ಚಾತ್ಯ ಸಂಸ್ಕೃತಿಯ ಪ್ರಭಾವ, ಅನುಕರಣೆ ಅನ್ನೋದು ನಮ್ಮ ಅಡಿಯಿಂದ ಮುಡಿಯವರೆಗೂ ಆವರಿಸಿಕೊಂಡು ದಾಂಪತ್ಯದ ಸುಖಕ್ಕಿಂತ ಈ ಕ್ಷಣದ ತುರ್ತು ನಮಗೆ ಮುಖ್ಯವಾಗಿಬಿಟ್ಟಿದೆ. ಅದು ಕುಡಿತದಂತಹ ಚಟವ, ತಾತ್ಸಾರ ಮನೋಭಾವವ, ಅಥವಾ ಫ್ರೆಂಡ್ಸ್, ಪಾರ್ಟಿ, ಡೇಟಿಂಗ್, ಅಫೇರ್ನಂತಹ ವೈರುಧ್ಯವ ನಾವು ಯೋಚಿಸಬೇಕಾಗಿದೆ. ಊಟ, ತಿಂಡಿ, ಬಟ್ಟೆ, ಫ್ರೆಂಡ್ಸ್, ನೆಂಟ್ರಿಸ್ಟ್ರು, ಟೇಸ್ಟ್, ಲೈಫ್ ಸ್ಟೈಲ್, ಮಕ್ಕಳು, ಹೀಗೆ ದಾಂಪತ್ಯದಲ್ಲಿ ಕಲಹಕ್ಕೆ ಇಂತಹುದೇ ಕಾರಣ ಎಂದು ಹೇಳಲಿಕ್ಕೆ ಬಾರದು. ಆದರೆ ಬಂದದ್ದನ್ನು ಸರಿಪಡಿಸಿಕೊಳ್ಳಲು ಮಾತ್ರ ಕಾರಣ ಹುಡುಕೋದಿಲ್ಲ. ಕಾರಣವೇನೆಂದು ಹುಡುಕಿದರೆ ಮತ್ತದೇ ಉತ್ತರ. ನಾನು ಯಾಕೆ ಸೋಲಬೇಕು, ನಾನು ಹೇಳಿದಂತೆಯೇ ನಡೆಯಬೇಕು, ನಾನೇ ಫೈನಲ್ ಎನ್ನುವ ನಿರ್ಣಾಯಕ ಮನಸ್ಥಿತಿ. ನಾವು ಕೆಲವು ಉದಾಹರಣೆಗಳನ್ನು ನೋಡಿದ್ರೆ ಪ್ರಸ್ತುತ ಕೋಣೆಯಲ್ಲಿ ಡಿವೋರ್ಸ್ ನಿರ್ಧಾರ ಮಾಡಿದವರೂ ಸಿಗ್ತಾರೆ. ದೀರ್ಘ ದಾಂಪತ್ಯ ನಡೆಸಿರುವ ಗ್ರೇಟ್ ಕಪಲ್ಸ್ ಕೂಡ ನಮ್ಮ ನಡುವೆ ಇದ್ದಾರೆ. ಆದರೆ ವ್ಯತ್ಯಾಸವಿಷ್ಟೇ, ನಮ್ಮ ಪ್ರಯಾರಿಟಿ ಏನು, ನಮ್ಮ ಬದುಕಿನ ಗಮ್ಯವೇನು, ನಮ್ಮ ಬದುಕಿನ ಶೈಲಿ ಏನು ಎನ್ನುವುದರ ಮೇಲೆ ನಮ್ಮ ದಾಂಪತ್ಯ ಗೀತೆ ಮುಂದುವರಿಯುತ್ತೆ. ನೋವು ನಲಿವು ಎಂಬುದೆಲ್ಲ ಇದ್ದರೇನೇ ಈ ಬದುಕೆಲ್ಲ, ಹೆದರದಂತೆ ಮುನ್ನಡೆಯ ಓ ಗೆಳೆಯ, ಓ ಗೆಳೆಯ. ಸಂಗಾತಿ ನಮಗೆ ಎಷ್ಟು ಮುಖ್ಯ ಅನ್ನುವಂಥದ್ದು ನಾವು ತಿಳ್ಕೊಳ್ಳೋ ಹೊತ್ತಿಗೆ ಅದೆಷ್ಟೋ ದುರಂತಗಳು ನಡೆದು ಹೋಗಿಬಿಟ್ಟಿರುತ್ತೆ. ಹಾಗಾಗೋದು ಬೇಡ. ಎಮ್ಮವರು ಬೆಸಗೊಂಡರೆ ಶುಭ ಲಗ್ನವೆನ್ನಿರಯ್ಯ, ಆ ಸಾಗ ಪದ ನಿದ ನಿ ಪದ ಗ ಪದ ನಿದ ಪಗರಿ ನಿ ಸಾಗ ಪದ ನಿದ ನಿ ಪದ ಗ ಪ ನಿದ ಪಗರಿ ಸಾ ಗ ಪದ ನಿದ ಪದ ನಿ ಸಾ ನಿದ ಪ ಗ ಪದ ನಿದ ಪಗರಿ ನಿ ಸಾ ಆ ಒಂದೊಮ್ಮೆ ಯೋಚನೆ ಮಾಡಿ, ಪರಿಸ್ಥಿತಿ ಹೀಗೆ ಮುಂದುವರೆದರೆ ನಮ್ಮ ಮುಂದಿನ ಪೀಳಿಗೆಯ ಗತಿ ಏನು? ನಮ್ಮಲ್ಲಿರ್ತಕ್ಕಂತಹ ಶ್ರೀಮಂತ ಸಂಸ್ಕೃತಿ, ಪರಂಪರೆ, ಕೌಟುಂಬಿಕ ಹಿನ್ನೆಲೆ ಹೀಗೆ ಇರಬೇಕು ಅನ್ನುವಂತಹ ಚೌಕಟ್ಟು ಇದೆಲ್ಲವೂ ಏನಾಗಿಬಿಡುತ್ತೆ? ಪ್ರತಿಯೊಬ್ಬರೂ ಡೇಟಿಂಗ್, ಮೀಟಿಂಗ್ ಅನ್ನುವಂಥ ಕಾಲಚಕ್ರಕ್ಕೆ ಸಿಕ್ಕಿ ಉರುಳಿದರೆ ಮುಂದಿನ ನಮ್ಮ ಕೌಟುಂಬಿಕ ವ್ಯವಸ್ಥೆ ಏನಾಗಬಿಡುತ್ತೆ? ಇಡೀ ಜಗತ್ತು ಬಾಂಧವ್ಯವೇ ಇಲ್ಲದೆ, ಭಾವನೆಗಳೇ ಇಲ್ಲದೆ ಬೈ ಆ್ಯಂಡ್ ಟೇಕ್ ಪಾಲಿಸಿ ಆರಂಭಿಸಿಬಿಟ್ರೆ ಹೇಗಿರುತ್ತೆ ನಮ್ಮ ಬದುಕು? ಯೋಚನೆ ಮಾಡಿ. ಜಗತ್ತಿನ ಯಾವುದೇ ಸಂಬಂಧಕ್ಕೆ ನಾವು ಹೋಲಿಸಿಕೊಂಡರೂ ದಾಂಪತ್ಯವೆಂಬುದು ವಿಶೇಷ. ಇದು ಬರೀ ವಂಶಾಭಿವೃದ್ಧಿ ಮಾತ್ರವಲ್ಲ,
ಇದೊಂದು ಪವಿತ್ರ ಸಂಬಂಧ. ಇದು ಎರಡು ಕುಟುಂಬಗಳನ್ನು ಒಂದು ಮಾಡಿ ವಸುದೈವ ಕುಟುಂಬಕಂ ಪರಿಕಲ್ಪನೆಯತ್ತ ನಮ್ಮನ್ನು ಕೊಂಡೊಯ್ಯುವ ಪ್ರಯತ್ನ. ಎಲ್ಲದಕ್ಕೂ ನಾವು ಸಿಟ್ಟು ಮಾಡಿಕೊಂಡು ನಾನೇನು ಕಡಿಮೆ, ಅವನು ಯಾಕೆ ಹೆಚ್ಚು ಅನ್ನುವ ಸಣ್ಣ ಪುಟ್ಟ ಈಗೋ ತ್ಯಾಗ ಮಾಡ್ತಾ ಹೋದರೆ ಆತ್ಮೀಯರೇ, ಮುಂದಿನ ಪೀಳಿಗೆಗೆ ಸುಂದರ ಕುಟುಂಬದ ಪರಿಕಲ್ಪನೆ ಏನಿದೆ ಅದನ್ನು ಖಂಡಿತ ಜತನವಾಗಿ ಕಟ್ಟಿಕೊಡಬಹುದು. ಇಲ್ಲವಾದಲ್ಲಿ ಒಂದು ಅದ್ಭುತ ದೇಶದ ಕೌಟುಂಬಿಕ ಚೌಕಟ್ಟು, ಸಂಬಂಧಗಳ ಮೌಲ್ಯ ಮತ್ತು ಪ್ರೀತಿಯ ಸೆಲೆಗಳು ಬತ್ತಿ ಹೋಗಿಬಿಡುತ್ತೆ ಕಣ್ರಿ. ಹಾಗಾಗೋದು ಬೇಡ ಅಲ್ವೇ? ಆತ್ಮೀಯರೇ, ಒಂದಂತೂ ನಿಜ, ಸಾವಿಲ್ಲದ ಮನೆಯಿಲ್ಲ, ಸಮಸ್ಯೆಗಳಿಲ್ಲದ ದಾಂಪತ್ಯವೂ ಇಲ್ಲ. ಬಂದ ಸಮಸ್ಯೆಗಳನ್ನು ನಾವು ಬಗೆಹರಿಸಿಕೊಂಡು ಹೋದರೆ ಅದಕ್ಕಿಂತ ಖುಷಿ ಇನ್ನೇನಿದೆ? ಪ್ರತಿಯೊಂದು ಸಮಸ್ಯೆಗೂ ಪರಿಹಾರವಿದೆ. ನಂಬಿದ ಹೆಂಡತಿಗೆ, ಕಟ್ಟಿಕೊಂಡ ಗಂಡನಿಗೆ ದ್ರೋಹ ಮಾಡುವುದು ತರವಲ್ಲ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಏನೇ ಬಂದರೂ ನಾವಿಬ್ಬರು ಎದುರಿಸಿ ನಮ್ಮ ದಾಂಪತ್ಯದ ರಥ ಎಳಿತೇವೆ ಎನ್ನುವ ನಿಜವಾದ ಮನಸ್ಥಿತಿ ನಮಗಿದ್ದರೆ ಎಲ್ಲವೂ ಸುಲಲಿತ. ಈ ಧ್ವನಿ ಸುರುಳಿಯ ಉದ್ದೇಶವೂ ಇದೆ. ಮುರಿದು ಹೋದ ಮನಸ್ಸುಗಳಲ್ಲಿ, ಮುನಿಸಿಕೊಂಡ ದಂಪತಿಗಳಲ್ಲಿ ಒಂದು ಸಣ್ಣ ಬದಲಾವಣೆ ಬಂದರೆ ನಮ್ಮ ಶ್ರಮ ನಿಜಕ್ಕೂ ಸಾರ್ಥಕ. ನಮಸ್ಕಾರ.